ಗುಡ್ ಮಾರ್ನಿಂಗ್. ಈಗ 7:30. ಇಲ್ಲಿ ಬೇಗ ಎದ್ರೂ ಪ್ರಯೋಜನ ಇಲ್ಲ. ಬಿಕಾಸ್ ತುಂಬ ಚಳಿ. ಐ ಥಿಂಕ್ ನೆನ್ನೆ ರಾತ್ರಿ ಅರೌಂಡ್ 11 ಡಿಗ್ರೀಸ್ ಹೋಗಿತ್ತು. ತುಂಬ ಚಳಿ. ಸೊ ಪಾಪ ಇಲ್ಲಿ ಹೀಟ್ರ್ ಇಲ್ಲ. ಸೊ ಅವರು ಬಿಸಿ ಮಾಡಿಕೊಡ್ಬೇಕು ನಿಂತು. ಸೊ ಅವರು ಸರ್ ರಾತ್ರಿ 12 ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ. ಸೊ ಒಂದು 6:30 ಮೇಲೆ ಮಾಡಿಕೊಡ್ತೀವಿ ಅಂದರು. ಸೊ ಫೈನ್ ಅಂದ್ಬಿಟ್ಟು ಒಂದು 7 o'clock ಮಾಡಿಕೊಟ್ರು. ನೀರು ಸ್ನಾನ ಮಾಡಿದ್ದು. ಆ ಬಿಸಿ ನೀರು ತಂದರೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಚಳಿ ಆಗ್ಬಿಡುತ್ತೆ. ಸೊ ಸ್ನಾನ ಮಾಡಿ ರೆಡಿ ಇದ್ದೀನಿ. ಈಗ 7:30. ಸೊ ಎಲ್ಲ ಪ್ಯಾಕ್ ಇದೆ. ಸೊ ಇನ್ನು ಹೊರಡೋದೆ ಈಗ. ಚಲೋ ಸ್ಟಾರ್ಟ್ ಜರ್ನಿ. ಇವರು ಮುಖೇಶ್ ಅಂತ ಆ್ಯಕ್ಚುಲಿ ಬೆಂಗಳೂರಲ್ಲಿ ಗ್ರ್ಯಾಂಡ್ ಬಿಸ್ನೆಸ್ ಮಾಡ್ತಾರೆ. ಸೊ ಇಲ್ಲಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾತಾಡಿಸಿದ್ರು. ಎಲ್ಲಿ ಅಂತ ಕೇಳೋದು, ಬೆಂಗಳೂರು ಅಂತ ಹೇಳಿದ್ರೆ. ಸೊ ಇಲ್ಲಿ ಇರೋದು ಆ್ಯಕ್ಚುಲಿ ಡೇಗನ ವಿಲೇಜಲ್ಲಿ ಇವ್ರು ಇರೋದು. ಸೊ ಹಂಗೆ ಹೋಗ್ತಾ ಇರಬೇಕು ಮಾತಾಡ್ಸ್ಕೊಂಡು ಹೋದರು. ಮತ್ತು ಇಲ್ಲಿ ಒಂದು ಗೋಶಾಲೆ ಇದೆ. ಗೋಶಾಲೆ ಅಂತ ತೋರಿಸಿದ್ರು. ಸೊ ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಹಸುಗಳಿಗೆಲ್ಲ ಇದು ನೋಡ್ಕೊತಾರೆ. ಮತ್ತು ಸುಮಾರು ಹಸುಗಳಿದೆ. ಸೊ ಅದನ್ನೆಲ್ಲ ನೋಡ್ಕೊತಾರೆ. ಸೊ ಚೆನ್ನಾಗಿ ಅನಿಸ್ತು. ನೈಸ್. आप कुछ बोलोगे? थैंक यू ब्रो. थैंक यू. आप आगे हमारे राजस्थान में, ये बहुत हमारे लिए गर्व की बात है. अरे थैंक यू मुझे राजस्थान में है. अरे बहुत खुशी हुआ आपसे मिलके. ಬರ್ತಾ ದಾರಿಲಿ ಹಿಂದೆ ವೀಲ್ ಸ್ವಲ್ಪ ಜಾಸ್ತಿನೇ ವಾಬಲ್ ಆಗ್ತಾ ಇತ್ತು ತುಂಬ. ಸೊ ಅದಕ್ಕೆ ದೇಗನ ಅಂತ ಒಂದು ಸ್ಮಾಲ್ ಟೌನು, ಅಂದರೆ ದೊಡ್ಡ ಟೌನು ಆ್ಯಕ್ಚುಲಿ ಅಲ್ಲಿ. ಸೊ ಅಲ್ಲಿ ನನ್ನ ರೆಡಿ ಮಾಡಿಸಿದೆ. ಅವಯ್ಯ ಸೂಪರ್ ಮನುಷ್ಯ, ಸಖತ್ತಾಗಿ ಮಾಡ್ದ. ಕಾಸು ತೊಗೊಳ್ಳೋದೇ ಇಲ್ಲ ಅಂದ್ಬಿಟ್ಟ. ಪಾಪ ಅಷ್ಟು ರೆಡಿ ಮಾಡಿದ್ರು ₹100 ಕೊಟ್ಟರೆ ಸರ್ ಇಲ್ಲಿ ಇದೇ ಜಾಸ್ತಿ ಸರ್, ₹100 ಅಂತಾನೆ. ಅಯ್ಯಪ್ಪ, ಈಗ ಸೋ ಹಂಬಲ್ ಆ್ಯಕ್ಚುಲಿ. ಸೊ ಇಲ್ಲ ಸರ್, ನೀವು ತೊಗೊಳ್ಳೇಬೇಕು ಅಂದ್ಬಿಟ್ಟು ಕಾಸು ಕೊಟ್ಟು ಬಂದೆ. ಮೋಸ್ಟ್ಲಿ ಇವತ್ತು ಐ ಥಿಂಕ್ ಬೆಂಗಳೂರು ಡೇ ಅನ್ಸುತ್ತೆ. ಐ ಥಿಂಕ್ ಆವಾಗಲೇ ಒಬ್ಬರು ಸಿಕ್ಕಿದ್ರು ಬೆಂಗಳೂರವರು, ಮತ್ತು ಇನ್ನೊಬ್ರು ಸಿಕ್ಕಿದ್ದಾರೆ. ಇವ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಅದೇ ತುಂಬ ಖುಷಿ ಆಯಿತು ನನಗೆ. ಪಾಪ ಕಾರಲ್ಲಿ ಬಂದು ನಿಲ್ಲಿಸಿ ಮಾತಾಡಿಸಿದ್ರು. ಸೊ ಬನ್ನಿ, ನಿಮ್ಮ ಹೆಸರು ಹೇಳಿ ಸರ್, ನಿಮ್ಮ ಬಗ್ಗೆ. ನನ್ನ ಹೆಸರು ರಾಮದೇವ್. ನಾನು ಬೆಂಗಳೂರಲ್ಲಿ ಲಾಸ್ಟ್ 32 years ಇಂದ ಇದ್ದೀನಿ. ಸಂತೋಷ್ ಅವರು ತುಂಬ ಖುಷಿ ಆಯಿತು. ಇವ್ರಿಗೆ ನೋಡಿದ್ದೀನಿ. ಕನ್ಯಾಕುಮಾರಿ ಟು ಕಾಶ್ಮೀರ್ ಇವರು ಬೈ ಸೈಕ್ಲಿಂಗ್ ಇದು ಮಾಡ್ತಾ ಇದ್ದಾರೆ, ಟ್ರಾವೆಲಿಂಗ್. ಆ್ಯಂಡ್ ರಿಯಲಿ ನನಗೆ ತುಂಬ ಖುಷಿ ಆಯಿತು. ಈ ಥರ ಅವರು ಮಾಡೋದು ತುಂಬ ಕಮ್ಮಿ ಜನ ಇರ್ತಾರೆ. ಆ್ಯಂಡ್ ರಿಯಲಿ ಇಟ್ಸ್ ಫೀಲಿಂಗ್ ಗುಡ್. ಥ್ಯಾಂಕ್ ಯು ಸರ್. ನಿಮ್ ಕನ್ನಡದಲ್ಲಿ ಇದು ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಮಾತಾಡೋದೇ ಒಂದು ಖುಷಿ ಸರ್. ಥ್ಯಾಂಕ್ ಯು ಸರ್. ಅವ್ರ ಬ್ರದರ್ ಅಂತ ನಮ್ಮ ಬ್ರದರ್ ಕ್ಯಾಪ್ಟನ್ BR ಚೌಧರಿ, ರಿಟೈರ್ಡ್ ಕ್ಯಾಪ್ಟನ್ ಫ್ರಮ್ ಇಂಡಿಯನ್ ಆರ್ಮಿ. ಸೂಪರ್ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೈಸ್ ಮೀಟಿಂಗ್ ಯು ಗೈಸ್. ಕರ್ನಾಟಕ ಗಾಡಿ. ಸೂಪರ್ ಸರ್.
ಫುಲ್ ಚಿಲ್ಡ್ ರೈಡ್ ಇತ್ತು. ಆರಾಮಾಗಿ ರೋಡ್ಗಳು ಚೆನ್ನಾಗಿತ್ತು. ನಮ್ಮ ಹಳ್ಳಿ ಸಣ್ಣ ರೋಡು ಬಟ್ ಚೆನ್ನಾಗಿರೋ ರೋಡು, ಆರಾಮಾಗಿ ಬರ್ತಾ ಇದ್ದೆ. ಮತ್ತು ಬೆಂಗಳೂರು ಒಂದು ಇಬ್ಬರು ಸಿಕ್ಕಿದ್ರು. ಸೊ ಐ ಥಿಂಕ್ ರಾಜಸ್ಥಾನದಿಂದ ತುಂಬ ಜನ ಇದ್ದಾರೆ. ಐ ಥಿಂಕ್ ಈ ಗ್ರಾನೈಟ್ ಬಿಸ್ನೆಸ್ಸಲ್ಲಿ ಮತ್ತು ಈ ಹಾರ್ಡ್ವೇರ್ ಇದರಲ್ಲಿ ತುಂಬ ಜನ ರಾಜಸ್ಥಾನದಿಂದ ಇದ್ದಾರೆ. ಸೊ ಖುಷಿ ಆಯಿತು. ಒಬ್ಬರಂತೂ ಕನ್ನಡದಲ್ಲಿ ಮಾತಾಡಿದ್ರು, ಬನ್ನಿ ಸಿಗೋಣ ಅಂತಾರೆ ಬೆಂಗಳೂರಲ್ಲಿ. ಸೊ ಹಾಗೆ ಬರ್ತಾ ಇರ್ಬೇಕಾದ್ರೆ ಒಬ್ಬ ಸ್ಕೂಲ್ ಟೀಚರ್ ಸಿಕ್ಕಿದ್ರು. ಅವರು ಬನ್ನಿ ಸರ್ ನಮ್ಮ ಸ್ಕೂಲ್ಗೆ ಅಂತ ಹೇಳಿದ್ರು. सबको नमस्कार. कैसे हो सब लोग? अच्छे हैं. मेरा नाम संतोष है. आपको सब पता है भारत का नीचे से जो हिस्सा है, मतलब लास्ट पॉइंट ऑफ भारत कौन सा है? कन्याकुमारी. तो ऊपर का हिस्सा, मतलब ऊपर एकदम ऊपर कौन सा है? कश्मीर. तो मैं अब क्या कर रहा हूँ, भारत के नीचे से हिस्सा जो है ना, उधर से उधर तक साइकिल चला के जा रहा हूँ. कितना 1000 किलोमीटर है? 4000 किलोमीटर. तो रोज कितना चलाता हूँ मैं? 100 से 150 किलोमीटर चलाता हूँ. तो साइकिल चलाने से क्या होता है, तो आप मतलब आप सब लोग बड़े होके कुछ ना कुछ बनना है ना, तो कुछ ना कुछ बनना है. डॉक्टर बनना है, इंजीनियर बनना है, ऑफिसर बनना है, कुछ भी बनना है. पहले अपना सेहत का मतलब ख्याल रखना चाहिए. कोई कसरत करता है, कोई अच्छा खाना खाता है. तो साइकिलिंग भी एक ऐसा है कि आप साइकिलिंग करो तो अपना सेहत को अच्छा रख सकते हो. ओके. तो इसलिए मुझे साइकिलिंग करने में बहुत खुशी होती है, इसलिए मैं साइकिलिंग करता हूँ. और लोग बोलते, मतलब अपने भाषा में बोलते हैं कि जितना तुम देश को देखोगे ना, उतना तुम्हारा नॉलेज बढ़ेगा. तो वो भी एक मतलब विचार है कि मैं मतलब जाता हूँ तो लोगों से बातें करता हूँ, तो अपना सोच विचार अच्छा होता है और ज़्यादा इंफॉर्मेशन मिलता है. तो आप भी मतलब बड़े होके ट्रैवलिंग करो, अपना सेहत का ख्याल करो, और जो मतलब अपने मन में चाहिए, मतलब बनना चाहते हो वो बनो. ओके. सो सबको मेरा शुभकामनाएं और ऑल द बेस्ट. मैं इंग्लिश टीचर बना. वेरी गुड. टीचिंग इज ए मतलब आप जो है ना, आपसे मतलब अपना लक्ष्य रख लो. क्या बनना है? बनना चाहती हूँ. क्या बनना चाहिए? ऑफिसर. वेरी नाइस. मतलब आप कुछ ना कुछ मतलब मैं जानता हूँ सबके घर में कुछ ना कुछ प्रॉब्लम्स रहता है, मतलब हर एक के घर में रहता है. तो फिर भी आप अपना एक लक्ष्य रखो और उस लक्ष्य के हिसाब से अपना काम करो. क्या बनना है आपको? क्या बनना है? मुझे भी इंग्लिश टीचर बनना. इंग्लिश टीचर. वेरी नाइस. वेरी गुड. स्माइल कर सब. ಜೊತೆ ಇಂಟ್ರಾಕ್ಟ್ ಮಾಡೋದು ಒಂಥರ ಖುಷಿ ಇತ್ತು. ಅವ್ರ ಕ್ವಶನ್ಸು, ಅವ್ರ ಅವ್ರಿಗೆ ಅವ್ರ ಜೊತೆ ಮಾತಾಡೋದು ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಸೊ ಟೋಟಲಿ ಇವತ್ತೊಂಥರ ಇವೆಂಟ್ಫುಲ್ ಡೇ ಇತ್ತು. ಸೊ ನೈಸ್. ಸೊ ನಾಳೆ ಸುಜಾನ್ಗಢ್ ಇಲ್ಲಿಂದ ಒಂದು 50-60 ಕಿಲೋಮೀಟ್ರು, ಮತ್ತು ರತನ್ಗಢ್ ಒಂದು 122 ಕಿಲೋಮೀಟರ್. ಸೊ ಅಲ್ಲಿಗೆ ಟಾರ್ಗೆಟು ರತನ್ಗಢ್ ಹೋಗೋಣ ಅಂತ. ಸೊ 122 ಕಿಲೋಮೀಟರ್ಸ್ ನೋಡೋಣ. ಸೊ ಇವತ್ತು ರಿಲ್ಯಾಕ್ಸ್ ಮಾಡೋದಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. 4:30 ಈಗ. ಸೊ ಇಲ್ಲಿ ಕಾಟು ಅಂತ ಒಂದು ಜಾಗ, ಅಲ್ಲಿಗೆ ಬಂದೆ. ಸೊ ಇಲ್ಲಿಂದ ಸುಜಾನ್ಗಢ್ ನೆಕ್ಸ್ಟ್ ಎಲ್ಲಿ ಇರೋ ಜಾಗ ಸಿಗುತ್ತೋ ಅದೊಂದು 50 ಕಿಲೋಮೀಟ್ರು. ಸೊ ಹೋಗೋದು ಸುಮ್ಮನೆ ಸರಿ ಕಷ್ಟ. ಸೊ ಅದಕ್ಕೆ ಇವತ್ತಿಲ್ಲೇ ಉಳ್ಕೊತಾ ಇದ್ದೀನಿ.